ಹಾಯ್ ಗೈಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೋಟರಿ ಇನ್ ಕನ್ನಡ. ಗೈಸ್, ಇದು 10 ಡೇಸ್ ವೀಡಿಯೋ ಚಾಲೆಂಜಲ್ಲಿ ಡೇ ನಂಬರ್ 4 ವೀಡಿಯೋ ನಂಬರ್ 4 ಆಗಿರುತ್ತೆ. ಓಕೆನಾ. ಸೊ ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ಪೇ ಪ್ರೂಫನ್ನು ತೋರಿಸ್ತೀನಿ. ಓಕೆನಾ. ಸೊ ನನ್ನ ವ್ಯಾಲೆಟಲ್ಲಿ ಎಷ್ಟು ಬ್ಯಾಲೆನ್ಸ್ ಐತೆ ಅಂತ ನೋಡ್ಬೋದು. ನಾನು ಎಲ್ಲಿ ಬೇಕೋ ಅದು ನಾನು ಡೀಟೇಲ್ಸ್ ಎಲ್ಲ ಹಾಕಿಬಿಟ್ಟು ಬೈಂಡ್ ಅನ್ನೋದು ಮಾಡ್ಕೊಂಡಿದ್ದೀನಿ ನನ್ನ ಡೀಟೇಲ್ಸು. ಸೊ ನನ್ನ ಹತ್ರ ಎಷ್ಟು ವ್ಯಾಲ್ಯೂ ಆಯಿತು ಅದು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ನಾನು ವಿತ್ಡ್ರಾ ಆಯ್ತಲ್ಲ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ಅದು ವಿತಿನ್ 1 or 2 ಮಿನಿಟ್ಸ್ ಒಳಗಡೆ ನಾನು ಯಾವ ಡೀಟೇಲ್ಸ್ ಹಾಕಿದ್ದು ಅದು ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಓಕೆನಾ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಅಪ್ಲಿಕೇಶನ್ ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರು ಮಿಸ್ ಮಾಡದೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ಸೊ ವೀಡಿಯೋ ಎಂಡರ್ಗೂ ನೋಡಿ ನಾನು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಓಕೆನಾ. ಸೊ ನೀವೇನಾದರೂ ಈ ವಿಡಿಯೋನ 50 ಲೈಕ್ಸ್ ಏನಾದರೂ ಕಂಪ್ಲೀಟ್ ಅನ್ನೋದು ಮಾಡಿದ್ರೆ ಸೊ ಈ ಅಪ್ಲಿಕೇಶನ್ದು ಒಂದು ಟ್ರಿಕ್ ಆ್ಯಂಡ್ ಒಂದು ಬಗ್ ಇದೆ. ಸೊ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ನಿಮಗೆ ಲೈವಲ್ಲೇ ತೋರಿಸ್ಬಿಟ್ಟು ಲೈವಲ್ಲೇ ಬಗ್ ಆ್ಯಂಡ್ ಟ್ರಿಕ್ ಅಪ್ಲೈ ಅನ್ನೋದು ಮಾಡಿ ಲೈವಲ್ಲೇ ವಿತ್ಡ್ರಾ ಮಾಡಿ ತೋರಿಸ್ತೀನಿ. ಓಕೆನಾ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿರಿ ಒಂದು, ಆ್ಯಂಡ್ ವೀಡಿಯೋ ಎಂಡವರೆಗೂ ನೋಡಿ. ಸೊ ಅದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಅನ್ನೋದು ಮಾಡ್ತೀನಿ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಇನ್ನು ಲೇಟ್ ಯಾಕೆ ಮಾಡೋದು ನರೀರಿ ಗೈಸ್, ವೀಡಿಯೋನ ಶುರು ಮಾಡೋಣ. ಹೇ ಗೈಸ್, ಇದು 30 ಡೇಸ್ ವೀಡಿಯೋ ಚಾಲೆಂಜಲ್ಲಿ ಡೇ ನಂಬರ್ 4 ವೀಡಿಯೋ ನಂಬರ್ 4. ಓಕೆನಾ. ಲಿಂಕ್ ಅನ್ನೋದು ಅಪ್ಲಿಕೇಶನ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಪ್ಲೇಸ್ಟೋರಿಂದ ಡೌನ್ಲೋಡ್ ಅನ್ನೋದು ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಸಿಕ್ಕ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ನಿಮಗೆ ಈ ವಿಡಿಯೋ ಬ್ಲರ್ ಅನ್ನೋದಾಗ್ತಿದೆ. ಬ್ಲರ್ ಮಾಡಿಲ್ಲ ಅಂದರೆ ಯೂಟ್ಯೂಬರು ನಮ್ಮ ಚಾನಲ್ನ ಎತ್ತಾಕ್ತಾರೆ, ಅದಕ್ಕೋಸ್ಕರ ಬ್ಲರ್ ಅನ್ನೋದು ಮಾಡಿದ್ದೀನಿ. ಸೊ ಯೂಟ್ಯೂಬ್ ಅವರ ರೂಲ್ಸ್ ಆ್ಯಂಡ್ ಗೈಡ್ಸ್ ಆ್ಯಂಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿಬಿಟ್ಟು ಈ ವಿಡಿಯೋನ ಶೂಟ್ ಅನ್ನೋದು ಮಾಡ್ತಿದ್ದೀನಿ. ದಿಸ್ ವಿಡಿಯೋ ಓನ್ಲಿ ಎಜುಕೇಷನ್ ಪರ್ಪಸ್ ಓನ್ಲಿ. ಓಕೆನಾ. ಇಲ್ಲಿ ಗೂಗಲ್ ಇಲ್ಲಾಂದರೆ ಮೊಬೈಲ್ ಮೂಲಕ ಸಕ್ಸಸ್ಫುಲ್ಲಾಗಿ ಸೈನ್ ಅಪ್ ಅನ್ನೋದು ಕಂಪ್ಲೀಟ್ ಮಾಡಿರಿ. ಓಕೆನಾ. ಸೊ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವೇನಾದರೂ ನನ್ನ ರೆಫರ್ ಕೋಡ್ ಹಾಕಿದ್ರೆ ನಿಮಗೆ ಆಫ್ಟರ್ 3 hours ಕಂಪ್ಲೀಟ್ ಮಾಡೋದ್ರ ಆದಮೇಲೆ ಸ್ವಲ್ಪ ಅರ್ನಿಂಗ್ ಅನ್ನೋದಾಗುತ್ತೆ. ನನ್ನ ವ್ಯಾಲೆಟಲ್ಲಿ ಎಷ್ಟು ಕಾಯಿನ್ಸ್ ಐತೆ ಅಂತ ನೋಡ್ಕೋದು ಇಲ್ಲಿ ಇಷ್ಟಿಷ್ಟು ಅರ್ನಿಂಗ್ ಅನ್ನೋದಾಗಿದೆ ನೋಡ್ಕೊಳ್ಳಿ. ಓಕೆನಾ. ಸೊ ಅದಾದ ನಂತರ ನಾನು ಎಷ್ಟು ಅರ್ನಿಂಗ್ ಆಗಿದ್ದೀನಿ ಅಂತ ವಿತ್ಡ್ರಾ ಎಷ್ಟು ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿದೆ. ಅಲ್ಲಿ ಎಂಟಿ ಅಂತ ತೋರಿಸು, ಬಿಕಾಸ್ ಇದು ನನ್ನ ನ್ಯೂ ಅಕೌಂಟ್. ಅರ್ಥ ಆಯ್ತಾ. ಸೊ ಇದಾದ ನಂತರ ಇದರಲ್ಲಿ ಒಂದು ಐತೆ ರಿಜಿಸ್ಟರ್ ಮಾಡಿ ಅರ್ನಿಂಗ್ ಅನ್ನೋದು ಆಗುತ್ತಂತೆ. ಸೊ ನಿಮಗೆ ಇಲ್ಲಿ ಎಷ್ಟು ಶೋ ಆಗ್ತೈತೆ ಅಷ್ಟೇ ಸಿಗುತ್ತಂತೆ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಕ್ಲಿಕ್ ಅನ್ನೋದು ಮಾಡಿದ ತಕ್ಷಣ ಕಂಟಿನ್ಯೂ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ನೋಡ್ಬೋದು ಟೋಟಲಾಗಿ ರಿವಾರ್ಡ್ ಎಷ್ಟು ಸಿಗುತ್ತೆ 30 ಮಿನಿಟ್ಸ್ ಆ್ಯಾವ್ರೇಜ್ ಟೈಮ್. 30 ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಮಾಡಿ ಅಂತೆ ಆರಾಮಾಗಿ 30 ಮಿನಿಟ್ಸ್ ಅಲ್ಲ 2 ಮಿನಿಟ್ಸಲ್ಲಿ ಈ ಆಫರ್ನ ಕಂಪ್ಲೀಟ್ ಮಾಡ್ಕೋಬಹುದು. ಓಕೆನಾ. ಸೊ ಅದಾದ ನಂತರ ಇದು ನೋಡ್ಬೋದು ನಿಮಗೆ ಇಷ್ಟನೂ ಸಿಗುತ್ತೆ. ಸೊ ಏನು ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕಂತೆ ರಿಜಿಸ್ಟರ್ ಕಂಪ್ಲೇಂಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಪ್ಲಾನ್ ಮಾಡಿ. ಸೊ ನೀವು ಅಷ್ಟು ಇದು ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ ನೀವು ಇದು ಮಾಡಿದ್ರೆ ಈ ಅಪ್ಲಿಕೇಶನಲ್ಲಿ ಯೂಸ್ ಆಗುತ್ತೆ. ಇದು ಯಾವುದು ಮಹುವಾ ಪ್ಲೇ ಅಂತ ಯಾವುದೋ ಐತೆ ಅದರಲ್ಲಿ ಕೂಡ ಯೂಸ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ಅರ್ನಿಂಗ್ ಅನ್ನೋದಾಗುತ್ತೆ. ಸ್ಟಾರ್ಟ್ ಟಾಸ್ಕ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ ಇದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ. ಇದಾದ ನಂತರ ಇನ್ನೊಂದು ಐತೆ ಏಂಜಲ್ ಒನ್ ಸ್ಟಾಕ್ ಅಂತ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಮತ್ತೆ ಕಂಟ್ರಿ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಡೀಟೇಲ್ಸ್ ಅದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಡೀಟೇಲ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತಾ ಇಲ್ಲಿ ಕೂಡ ಲಾಟ್ ಆಫ್ ಐತೆ. ಓಕೆನಾ. ಸೊ ಇಲ್ಲಿ ಲಾಟ್ ಆಫ್ ಐತೆ ಅಂದರೆ ಏನೈತೆ, ಸೊ ಈ ಆಫರ್ನ ಯಾವ ರೀತಿ ಕಂಪ್ಲೀಟ್ ಮಾಡೋದಂತ ಅವರು ಕೊಟ್ಟಿರ್ತಾರೆ. ಕ್ಲಿಕ್ ಬಿಲೋ ಲಿಂಕು, ಇನ್ಸ್ಟಾಲ, ರಿಜಿಸ್ಟರ, ಕಂಪ್ಲೀಟ್ KYC, ಓಪನ್ನ, ಜಸ್ಟ್ 10 ಮಿನಿಟ್ಸ್ ವೆಯ್ಟ್ ಅಂತ ಏನೇನೋ ಐತೆ. ಸೊ ಅವರು ಯಾವ ರೀತಿ ಸ್ಟೆಪ್ಸ್ನ ಕೊಟ್ಟಿರ್ತಾರೋ ಅದ್ರ ಮೂಲಕ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಶೋ ಆಗ್ತೈತೆ ಅಷ್ಟು ಅರ್ನಿಂಗ್ ಅನ್ನೋದಾಗುತ್ತೆ. ಇಲ್ಲಿ ಎಷ್ಟು ಶೋ ಅನ್ನೋದಾಗ್ತೈತೆ ಅಲ್ಲಿ ಅಷ್ಟು ಅರ್ನಿಂಗ್ ಆಗುತ್ತೆ. ಸೊ ನೀವೇನಾದರೂ ಈ ವಿಡಿಯೋನ 50 ಲೈಕ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಾನು ಈ ಅಪ್ಲಿಕೇಶನ್ ರಿಲೇಟೆಡ್ ಒಂದು ಟ್ರಿಕ್ ಐತೆ, ಆ ಟ್ರಿಕ್ ಅಂತ ತರ್ತೀನಿ. ಬೇಗ 50 ಲೈಕ್ಸ್ ಟಾರ್ಗೆಟ್ ಕಂಪ್ಲೀಟ್ ಮಾಡಿರಿ. ಅದಾದಮೇಲೆ ಇನ್ನೊಂದು ಐತೆ ಗ್ರೋ ಅಂತ, ಅದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಮತ್ತು ಡೀಟೇಲ್ಸ್ ಐತೆ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಇಲ್ಲಿ ನೋಡ್ಬೋದು ಇಲ್ಲಿ ಟೋಟಲಾಗಿ ಎಷ್ಟು ಸಿಗುತ್ತಂತ ಐತೆ. ಇಲ್ಲಿ 10 ಮಿನಿಟ್ಸ್ ಆ್ಯಾವ್ರೇಜ್ ಟೈಮ್ ಅಂತ 10 ಮಿನಿಟ್ಸ್ ಒಳಗಡೆ ಆರಾಮಾಗಿ ಮಾಡ್ಬೋದು. ಇದು ಆಫರ್ ಕಂಪ್ಲೀಟ್. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಮಾಡ್ತೀನಿ. ಇಲ್ಲಿ ಏನೈತೆ ಅಲ್ಲ ಕ್ಲಿಕ್ ಅಂದರೆ ಬಿಲೋ ಲಿಂಕ್ ಅಂತೆ ಡೌನ್ಲೋಡ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು, ರಿಜಿಸ್ಟರ್ ಮಾಡಬೇಕು, KYC ಕಂಪ್ಲೀಟ್ ಮಾಡಬೇಕು, ಮತ್ತು ಸ್ಟಾಕ್ನ ಬೈ ಸೇಲ್ ಮಾಡಬೇಕಂತೆ. ಇದು ಕೂಡ ಜಸ್ಟ್ ಸಿಂಪಲ್ ಪ್ರೋಸೆಸ್ ಇರುತ್ತೆ. ಸೊ ಅದಾದ ನಂತರ ಸ್ಟಾರ್ಟ್ ಐತಲ್ಲ ಈ ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ನೀವು ಸಕ್ಸಸ್ಫುಲ್ಲಾಗಿ ಇದು ಕಂಪ್ಲೀಟ್ ಮಾಡೋದು ಮಾಡಿರಿ, ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಓಕೆನಾ. ಅದಾದಮೇಲೆ ಏನೈತೆ ಪಾಲಿಸಿ ಬಜಾರ್ ಇದೇನೈತೆ ಜಸ್ಟ್ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಸಿಗುತ್ತಂತೆ. ಸೊ ಓಕೆ. ಆ್ಯಂಡ್ ಇಲ್ಲಿ ಏನಂದರೆ ಈ ಅಪ್ಲಿಕೇಶನ್ ಈ ಅರ್ನಿಂಗ್ ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ತಾರಲ್ವ ಅವರು ಎಷ್ಟು ಜನ ಇಲ್ಲಿ ಲೈಕ್ ಐತಲ್ಲ, ಲೈಕ್ ಅಂದರೆ ಏನು ಹೇಳಿ ಎಷ್ಟು ಜನ ಬೇಗ ಆಫರ್ನ ಕಂಪ್ಲೀಟ್ ಮಾಡಿದ್ದಾರೆ, ಬೇಗ ಯಾವುದಾಗುತ್ತೆ ಅಂತ ನೋಡ್ಬೋದು. ಇದು 367 ಲೈಕ್ಸ್ ಐತೆ, ಇದಕ್ಕೆ 279 ಲೈಕ್ಸ್ ಐತೆ, ಇದಕ್ಕೆ 680 ಲೈಕ್ಸ್ ಐತೆ.
ಸೊ ಇದು ಟಾಪ್ 3 ಐತಲ್ವ ಅದು ಬೇಗ ಮಾಡಿದರೆ ಬೇಗ ಕಂಪ್ಲೀಟ್ ಆಗುತ್ತೆ, ಓಕೆನಾ. ಸೊ ಇದು ಪಾಲಿಸಿ ಬಜಾರ್ ಅಂದಲ್ಲ, ಅದು ಜಸ್ಟ್ 68 ಲೈಕ್ಸ್ ಐತೆ. ಸೊ ಅದು ಯಾರೂ ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಕ್ರಿಕೆಟ್ ಸ್ಕೋರ್ ಅಂತ ಇನ್ನೊಂದು ಯಾವುದು ಐತೆ, ಇದು 299 ಐತೆ. ಅಂದರೆ ಇದು ಕೂಡ ಆಫರ್ ಬೇಗ ಕಂಪ್ಲೀಟ್ ಆಗುತ್ತಂತ ಲೆಕ್ಕ. ಸೊ ಲೈಕ್ ಯಾವುದಕ್ಕೆ ಜಾಸ್ತಿ ಆಯಿತೋ ಆ ಆಫರ್ನ ಕಂಪ್ಲೀಟ್ ಮಾಡೋಕ್ಕೆ ಹೋಗಿ ನೋಡಿ, ಓಕೆನಾ. ಆವಾಗ ಅದು ಬೇಗ ಆಗುತ್ತೆ. ಸೊ ಇದಾದ ನಂತರ ಇಲ್ಲಿ ಯಾವುದೋ ಸ್ಟಾಕ್ MO ಸ್ಟಾಕ್ ಅಂತ ಯಾವುದೈತೆ, ಇದು ಕಂಪ್ಲೀಟ್ ಮಾಡಿದರೆ ನಿಮಗೆ ಇಷ್ಟನ್ನು ಸಿಗುತ್ತೆ. ಇದು 267 ಲೈಕ್ಸ್ ಐತೆ ನೋಡ್ಬೋದು. ಇದು ಕೂಡ ಲಾಟ್ ಆಫ್ ಮೆಂಬರ್ಸ್ನ ಕಂಪ್ಲೀಟ್ ಮಾಡಿದರೆ ಡೀಟೇಲ್ಸ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡ್ತೀನಿ. ಇಲ್ಲಿ ಅವರು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ ಯಾವ ರೀತಿ ಅರ್ನಿಂಗ್ ಆಗುತ್ತಂತ. ಸೊ ಆ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ನೀವು ಏನು ಮಾಡ್ತೀರಾ ಹೇಳಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ ನೋಡ್ಬೋದು. ಮತ್ತು ನಿಂಜಾ ಅಂತ ಇನ್ನೊಂದು ಗೇಮ್ ಐತೆ. ಇದು ಜಸ್ಟ್ 136 ಮೆಂಬರ್ಸ ಲೈಕ್ ಮಾಡಿದ್ದಾರೆ. ಸೊ ಇದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ನೀವೇನಾದರೂ 5 ಎನರ್ಜೀಸ್ ಕಲೆಕ್ಟ್ ಮಾಡಿದ್ರೆ ನಿಮಗೆ ಇಷ್ಟು, 15 ಎನರ್ಜೀಸ್ಗೆ ಇಷ್ಟು, ಅದಾದಮೇಲೆ ಒಂದು ಮೆಗಾ ಆಫರ್ಗೆ ಇಷ್ಟು, ಒಂದು ಮಿಲಿ ಸ್ಟೋನ್ ಆಫರ್ಗೆ ಇಷ್ಟು. ಸೊ ಈ ಥರ ಅಂದರೆ ಅವರು ಇಲ್ಲೇ ಕೊಟ್ಟಿರ್ತಾರೆ. ಸೊ ಅದ್ರ ಮೂಲಕ ಅರ್ನಿಂಗ್ ಅನ್ನೋದಾಗುತ್ತೆ, ಓಕೆನಾ. ಸೊ ಇಲ್ಲಿ ನೋಡ್ಕೊಂಡು ಮತ್ತೆ ಡೀಟೇಲ್ಸ್ ಐತೆ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನೋಡ್ಬೋದು ಕಂಟಿನ್ಯೂ ಪ್ಲೇಯಿಂಗ್ ದ ಗೇಮ್ ಆ್ಯಂಡ್ ಕಂಪ್ಲೀಟ್ 50 ಮಿಲಿ ಸ್ಟೋನ್ಸ್ ಆಫ್ ದಿ ಮೆಗಾ ಆಫರ್. ಸೊ ನಿಮಗೆ ಇಲ್ಲಿ ಎಷ್ಟೈತೆ, ಇಲ್ಲಿ ಅಷ್ಟು ಅರ್ನಿಂಗ್ ಆಗುತ್ತಂತೆ. ಸ್ಟಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಸೊ ಈ ಆಫರ್ನ ಕಂಪ್ಲೀಟ್ ಮಾಡಿದ್ರೆ ಅಲ್ಲಿ ಎಷ್ಟೈತೆ ಅಷ್ಟು ಅರ್ನಿಂಗ್ ಆಗುತ್ತೆ. ಮತ್ತು ಕಲರ್ ಲಿಂಕ್ ಅಂತ ಇನ್ನೊಂದು ಐತೆ, ನಿಮಗೆ ಇಷ್ಟು ಸಿಗುತ್ತೆ. 219 ಲೈಕ್ಸ್ ಐತೆ ಇದಕ್ಕೆ, ಓಕೆನಾ. ಮತ್ತು ಕೂಕು FM ನೋಡಿ ಗೈಸ್ ಎಷ್ಟೈತೆ ಅಲ್ಲಿ 303 ಲೈಕ್ಸ್ ಐತೆ. ಇದು ನಿಮಗೆ ಇಷ್ಟು ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕೂಕು FM ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ, ಓಕೆನಾ. ಡೀಟೇಲ್ಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಏನು ಮಾಡಬೇಕಂದ್ರೆ ಈ ಅಪ್ಲಿಕೇಶನ್ ಕೂಕು FMನ ಡೌನ್ಲೋಡ್ ಮಾಡಬೇಕಂತೆ. ಅಲ್ಲಿ ಎಷ್ಟು ಒಂದು ಮೆಂಬರ್ಶಿಪ್ನ ಪರ್ಚೇಸ್ ಮಾಡಬೇಕು. ಜಸ್ಟ್ 1 ಇರುತ್ತೆ ಅಷ್ಟೇ, 1 ರೂಪೀಸ್ ಇರುತ್ತೆ. ಆ ಮೆಂಬರ್ಶಿಪ್ನ ನೀವು ಏನಾದರೂ ಪರ್ಚೇಸ್ ಮಾಡಿದರೆ ನಿಮಗೆ ಇಲ್ಲಿ ಇಷ್ಟು ಕಾಯಿನ್ಸ್ ಅನ್ನೋದು ಆ್ಯಡ್ ಆಗುತ್ತೆ ನಿಮ್ಮ ವ್ಯಾಲೆಟಲ್ಲಿ, ಓಕೆನಾ. ಅಲ್ಲಿ ಅದು ಫ್ರೀಯಾಗಿ ಸಿಗುತ್ತೆ. ಇಲ್ಲಿ ಇನ್ನೂ ಎಕ್ಸ್ಟ್ರಾ ಅಂದರೆ ಎಕ್ಸ್ಟ್ರಾ ಅರ್ನಿಂಗ್ ಆಗುತ್ತೆ. ಮತ್ತು ಸ್ಪಿನ್ ರಶ್ ಅಂತ ಇನ್ನೊಂದು ಗೇಮ್ ಐತೆ. ಇದು ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತೆ. ಇದು 176 ಲೈಕ್ಸ್ ಅನ್ನೋದೈತೆ. ಸೊ ನಿಮಗೆ ಇಲ್ಲಿ ಇನ್ನೂ ಆಫರ್ಸ್ ಬೇಕಂದರೆ ವಾಚ್ ಆ್ಯಡ್ಸ್ ಟು ಕಂಟಿನ್ಯೂ ಐತಲ್ಲ, ನಿಮಗೆ ಕ್ಲಿಕ್ ಅನ್ನೋದು ಮಾಡಿರಿ. ಒಂದು ಆ್ಯಡ್ ರನ್ ಆಗುತ್ತೆ. ನಿಮಗೆ ಇನ್ನೂ ಒಂದು 10 to 20 ಆ್ಯಡ್ಸ್ ಅಂದರೆ ಆಫರ್ಸ್ ಇಲ್ಲಿ ಆ್ಯಡ್ ಆಗುತ್ತೆ. ಅವೆಲ್ಲ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ, ಯಾವ್ದು ಈಸಿ ಅನಿಸುತ್ತೋ, ಯಾವುದು ಹೈಯೆಸ್ಟ್ ಅರ್ನಿಂಗ್ ಪೇ ಅನಿಸುತ್ತೋ ಅದನ್ನು ಕಂಪ್ಲೀಟ್ ಮಾಡಿ ಅರ್ನಿಂಗ್ ಅನ್ನೋದು ಮಾಡ್ಕೊಳ್ಳಿ, ಓಕೆನಾ. ಇಲ್ಲಿ ಮತ್ತೆ ಗೇಮ್ಸ್ ಐತಲ್ಲ, ಗೇಮ್ಸ್ ಆಪ್ಷನ್ ಕ್ಲಿಕ್ ಅನ್ನೋದು ಮಾಡಿದ್ರೆ ಇಲ್ಲಿ ಕೂಡ ಲಾಟ್ ಆಫ್ ಗೇಮ್, ಒಂದಲ್ಲ ಎರಡಲ್ಲ, ಒಂದು 100+ ಗೇಮ್ಸ್ ಐತೆ. 100 ಎಷ್ಟಲ್ಲಿ 100+ ಐತೆ ಗೇಮ್ಸು. ಇವೆಲ್ಲ ಆಡಿ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೋ, ಯಾವ್ದು ಬೇಗ ಕಂಪ್ಲೀಟ್ ಆಗುತ್ತೋ ಅದು ನೀವು ಮಾಡ್ಬೋದು, ಓಕೆನಾ. ಸೊ ಇದು ಒಂದು ಬಸ್ ಎಸ್ಕೇಪ್ ಅಂತ ಐತೆ. ಇದಕ್ಕೆ ಎಷ್ಟು ಲೈಕ್ಸ್ ಐತೆ ಹೇಳಿ ನೋಡೋಣ. ಎಷ್ಟೈತೆ ಹೇಳಿ 1400 ಲೈಕ್ಸ್ ಐತೆ. ಮತ್ತು ಫ್ಯೂಜನ್ ಬ್ಲಾಕ್ಸ್ ಅಂತ ಇದೈತೆ. ಇದೆಷ್ಟು ಲೈಕ್ಸ್ ಐತೆ ಹೇಳಿ ನೋಡೋಣ. 2400 ಲೈಕ್ಸ್ ಐತೆ. ಅಂದರೆ ನೀವು ನನ್ನ ಮಾತು ಕೇಳಿ ಬಸ್ ಎಸ್ಕೇಪು ಈ ಆಫರ್ ಐತಲ್ಲ, ಬಸ್ ಎಸ್ಕೇಪ್ ಗೇಮ್ ಮಾಡಿ, ಓಕೆನಾ. 1500 ಲೈಕ್ಸ್ ಐತೆ. ಫ್ಯೂಜನ್ ಬ್ಲಾಕ್ದು 2500 ಲೈಕ್ಸ್ ಐತೆ. ಸೊ ಯಾರು ಮಿಸ್ ಮಾಡೋಕ್ಕೆ ಬೇಡ್ರಿ ಈ 2 ಗೇಮ್, ಓಕೆನಾ. ಫ್ಯೂಜನ್ ಬ್ಲಾಕ್ಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಬರುತ್ತೆ ನೋಡ್ಬೋದು. 1 ಲೆವೆಲ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇಷ್ಟು ಸಿಗುತ್ತೆ. ಲೆವೆಲ್ 5ಗೆ ಇಷ್ಟು, ಲೆವೆಲ್ 10ಗೆ ಇಷ್ಟು. ಸೊ ಈ ಥರ. ಸೊ ಎಲ್ಲ ಸ್ಕ್ರೋಲ್ ಅನ್ನೋದು ಮಾಡಿಬಿಟ್ಟೆ ನೀವೇನಾದರೂ 1 ಮಿನಿಟ್ ಅಲ್ಲಿ ಡೀಟೇಲ್ಸ್ ಆಯ್ತಲ್ಲ, ಬೈ ಮಂತ್ಲಿ, ನೀವು ಮಂತ್ಲಿ ಪರ್ಚೇಸ್ ಮಾಡಿದ್ರೆ ಇಷ್ಟು ಸಿಗುತ್ತೆ ಅಂತ ಅದೇನು ಬೇಡ. ಮತ್ತು ಇದು ಕೂಡ ಮಂತ್ಲಿ ಬೇಡ. ನೀವೇನಾದರೂ ಟೋಟಲಾಗಿ 200 ಲೆವೆಲ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಟೋಟಲಾಗಿ ಎಷ್ಟು ಮೇಲೆ ಶೋ ಆಯಿತೋ ಅಷ್ಟು ನಿಮಗೆ ಸಿಗುತ್ತೆ, ಓಕೆನಾ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಟ್ಟು ಜಸ್ಟ್ ಇದು ಸಿಂಪಲ್ ಗೇಮ್ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ಯಾರಾದರೂ ಚಿಕ್ಕ ಹುಡುಗರಿಗರು ಗೇಮ್ಸ್ ಆಡ್ತಿರ್ತಾರಲ್ವ, ಅವರೇನಾದರೂ ಗೇಮ್ಸ್ ಆಡ್ತಿರ್ತಾರೆ ಜಾಸ್ತಿ, ಏನು ಮಾಡ್ತಾರೆ ಈ ಫ್ಯೂಜನ್ ಬ್ಲಾಕ್ಸ್ ಐತಲ್ಲ, ಫ್ಯೂಜನ್ ಬ್ಲಾಕ್ಸು ಈ ಇಲ್ಲೇನು ಮಾಡ್ತಾರೆ ಅಂದರೆ ಸ್ಟಾರ್ಟ್ ಟಾಸ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ ಚಿಕ್ಕ ಹುಡುಗರು ಇರ್ತಾರಲ್ವ, ಅವ್ರು ಗೇಮ್ಸ್ ಆಡ್ತಿರ್ತಾರಲ್ವ, ಅವ್ರಿಗೆ ಕೊಡ್ರಿ ಈ ಗೇಮ್ ಚೆನ್ನಾಗೈತೆ ಆಡು ಅಂತ ಹೇಳಿಬಿಟ್ರೆ ಅವರು ಬೇಗ ಆಡಿಬಿಟ್ಟು ಒಂದು 2-3 ಡೇಸ್ ಒಳಗಡೆ ಏನು ಮಾಡ್ತಾರೆ ಅಲ್ಲಿ ಎಲ್ಲ ಲೆವೆಲ್ಸ್ ಇರುತ್ತಲ್ಲ ಅವೆಲ್ಲ ಅನ್ಲಾಕ್ ಮಾಡ್ತಾರೆ. ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾರೆ, ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ಈ ಥರ ನಿಮಗೆ ಟ್ರಿಕ್ ಅನ್ನೋದು ಯೂಸ್ ಆಗುತ್ತೆ. ಇದಕ್ಕೆ ನೀವೇನಾದರೂ 50 ಲೈಕ್ಸ್ ಏನಾದರೂ ಕಂಪ್ಲೀಟ್ ಮಾಡಿದ್ರೆ ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಒಂದು ಬೆಸ್ಟ್ ಟ್ರಿಕ್ ಐತೆ, ಇದ್ರದ್ದು ಹೇಳ್ಕೊಡ್ತೀನಿ, ಓಕೆನಾ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ಲಾಟ್ ಆಫ್ ಗೇಮ್ಸ್ ಐತೆ. ಇವೆಲ್ಲ ಯಾವ್ದು ಬೇಕೇ ನಿಮಗೆ, ಯಾವುದು ಹೈಯೆಸ್ಟ್ ಲೈಕ್ಸ್ ಐತೋ ಅದು ಕಂಪ್ಲೀಟ್ ಮಾಡಿ, ಓಕೆನಾ. ಮತ್ತು ಇನ್ನೊಂದು ಏನೈತೆ ಪಾಯ್ಜನ್ ಸಾಲ್ಟ್ ಅಂತ ಇನ್ನೊಂದು ಐತೆ, ಕಲರ್ ಸಾಲ್ಟ್ ಅಂತ, ಅದು 1600 ಲೈಕ್ಸ್ ಐತೆ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡೋಣ. ಸೊ ಫಸ್ಟ್ ಲೆವೆಲ್ 2ಗೆ ನಿಮಗೆ ಇಷ್ಟು, ಲೆವೆಲ್ 3ಗೆ ಇಷ್ಟು, ಮತ್ತು ರೀಚ್ ಲೆವೆಲ್ 5ಗೆ ಅಷ್ಟು, ಲೆವೆಲ್ 8ಗೆ ಅಷ್ಟು, ಅದಾದ ನಂತರ ಎಷ್ಟು ಲೆವೆಲ್ 25ಗೆ ಅಷ್ಟು, ಅದಾದ ನಂತರ ಟೋಟಲಾಗಿ ಎಷ್ಟೇ ಲೆವೆಲ್ 40 ಐತೆ. ಡೀಟೇಲ್ಸ್ ಪ್ಲೇ ಲೆವೆಲ್ 40 ಅಂದರೆ 40 ಲೆವೆಲ್ಸ್ ಏನಾದರೂ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಟೋಟಲಾಗಿ ಎಲ್ಲ ಸಿಗ್ಬಿಡುತ್ತೆ. ಎಲ್ಲ ಇಲ್ಲಿ ಎಷ್ಟೈತೆ ಅವೆಲ್ಲ ಸಿಗ್ಬಿಡುತ್ತೆ. ಸ್ಟಾರ್ಟ್ ಆಯ್ತಲ್ಲ ಆದಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು
ನೀವು ಅರ್ನಿಂಗ್ ಅನ್ನು ಮಾಡ್ಕೊಳ್ಳಿ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಸೊ ನಿಮಗೆ ಆಲ್ರೆಡಿ ನಿಮಗೆ ತಗೊಂಡು ತೋರಿಸಿದ್ದೀನಿ. ನಿಮಗೆ ಇಲ್ಲಿ ತೋರಿಸ್ಬೇಕಂದ್ರೆ ಅಲ್ಲಿ ಮೇಲೆ ಕಾಯಿನ್ಸ್ ಆಪ್ಷನ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಐತಲ್ಲ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಇಲ್ಲಿ ವೆರಿಫೈ ಆಗುತ್ತೆ. ವೆರಿಫೈ ಆದ ನಂತರ ಸೊ ಇಲ್ಲಿ 1 2 3 4 ಟೈಪ್ಸ್ ಆಫ್ ನೀವು ತೊಗೋಬೋದು. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಯಾವ್ದು ಬೇಕಾದರೂ ನೀವು ಸೆಲೆಕ್ಟ್ ಅಂತ ಮಾಡಿಕೊಂಡು ಅಲ್ಲಿ ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ ಹಾಕಿಬಿಟ್ಟು ನಿಮಗೆ ಸಕ್ಸಸ್ಫುಲ್ಲಾಗಿ ತೊಗೋಬೋದು. ಓಕೆನಾ. ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಇದನ್ನು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋ ಸಿಗೋಣ. ಅಲ್ಲಿ ಟಾಟಾ ಬೈ ಬೈ, ಟೇಕ್ ಕೇರ್.